ಭೈರಾದೇವಿಗೆ ಇಬ್ಬರು ಮಕ್ಕಳಾಗ್ತಾರೆ. ಒಬ್ಬಳು ಚೆನ್ನಾದೇವಿ, ಇನ್ನೊಬ್ಬಳು ಚೆನ್ನಭೈರಾದೇವಿ. ಹಾಡುವಳ್ಳಿ ಅನ್ನುವಂಥದ್ದು ಅಳಿಯ ಕಟ್ಟು. ಸಂಗೀರಾಯ ಹೈವರಸನ ಅಳಿಯ, ಸಂಗರಾಯ ಮಗ. ಸಂಗರಾಯ ಅಲ್ಲೇ ಉಳ್ದ, ಸಂಗೀರಾಯ ಇಲ್ಲಿಗೆ ಬಂದ. ಅಳಿಯ ಕಟ್ಟು ಅಲ್ಲಿಂದ ಅಲ್ಲಿಗೆ ಬೆಸಗೊಳ್ತಾ ಬಂತು. ಇದರಿಂದ ಕರಾವಳಿಯ ಮುಂಭಾಗ ಏನಿದೆಯಲ್ವ, ಏನು ಮಂಗಳೂರೆಲ್ಲ ನೋಡ್ತೀವಲ್ಲೋ, ಅಲ್ಲೆಲ್ಲ ಅಳಿಯ ಕಟ್ಟನ್ನು ನಾವು ಈಗಲೂ ನೋಡಬಹುದು. ಒಂದೇ ಪೀಠದ ಮೇಲೆ ತೀರ್ಥಂಕರ್ 24 ತೀರ್ಥಂಕರರು. ಈ ವಿಜಯನಗರದ ಅರಸನಾಗಿ ಕೃಷ್ಣದೇವರಾಯ ಪಟ್ಟದಲ್ಲಿ ಇರ್ತಾರೆ. ಹಾಗಾಗಿ ಕೃಷ್ಣದೇವರಾಯ ಒಂದು ಶಾಸನವನ್ನು ಬರೆಸಿದ್ದಾರೆ, ಅದು ಭಟ್ಕಳದಲ್ಲಿದೆ. ಅದು ಅಲ್ಲಿ ಏನು ಬರೆಸಿದ್ದಾರೆ ಅಂತಂದರೆ, ಮಹಾಸಾಮ್ರಾಟ ಕೃಷ್ಣದೇವರಾಯ ಒಡೆಯ ಅನ್ನುವಂಥದ್ದು ಮೇಲ್ಭಾಗದಲ್ಲಿ ಅದರ ಕೊನೆ 2ನೇ ಸಾಲಿನಲ್ಲಿ ಮಹಾಮಂಡಲೇಶ್ವರಿ ಮಹಾರಾಣಿ ಪದುಮಲಾದೇವಿ ಅಮ್ಮನವರು ಅಂತ ಬರೆಸಿದ್ದಾರೆ. ಪದುಮಲಾದೇವಿ ಬಂದಾಗ 2 ಸಂಸ್ಥಾನಗಳಿರುತ್ತೆ, ಅಂದರೆ ಗೇರುಸೊಪ್ಪ ಮತ್ತು ಹಾಡುವಳ್ಳಿ. ಇದಲ್ಲದೆ ಇನ್ನೊಂದು ಬೀಳಗಿ ಸಂಸ್ಥಾನ ಅಂತಿದೆ. ಅದನ್ನು ನಾವು ಋಷಭ, ಅಜಿತ, ಶಂಭವ, ಅಭಿನಂದನ, ಸುಮತಿ, ಪದ್ಮಪ್ರಭ, ಸುಪಾರ್ಶ್ವ, ಚಂದ್ರಪ್ರಭ, ಪುಷ್ಪದಂತ, ಶೀತಲ, ಶ್ರೇಯಾಂಶ, ವಾಸುಪೂಜ್ಯ, ವಿಮಲ, ಅನಂತ, ಧರ್ಮ, ಶಾಂತಿ, ಕುಂಥು, ಅರ, ಮಲ್ಲಿ, ಮುನಿಸೂರ್ವತ, ನಮಿ, ನೇಮಿ, ಪಾರ್ಶ್ವ, ಮಹಾವೀರ. ಸಂಗೀರಾಯ ಆದ ನಂತರ ನೆಕ್ಸ್ಟ್ ಯಾರು ರಾಜರು ಬರ್ತಾರೆ? ಸಂಗೀರಾಯನ ನಂತರ 1400 ಮೊದಲನೇ ಸಂಗೀರಾಯ 445ರಲ್ಲಿ ಮರಣವನ್ನು ಹೊಂದುತ್ತಾನೆ. 1445ರಿಂದ 1455ರವರೆಗೆ ಮೊದಲನೇ ಇಂದಗರಸ ಅಂತ ಬರ್ತಾನೆ. ಆ ನಂತರ ಮತ್ತೆ 2ನೇ ಸಂಗೀರಾಯ ಬರ್ತಾನೆ. ಆ ನಂತರ 2ನೇ ಇಂದಗರಸ ಅಂತ ಬರ್ತಾನೆ. ಇವರೆಲ್ಲ ಅಲ್ಲಿ ತಕ್ಕ ಮಟ್ಟಿಗಿನ ಸಹಾಯ ಸಹಕಾರಗಳು ಮತ್ತು ಯುದ್ಧಗಳಲ್ಲಿ ತೊಡಗಿ ಈ ಭೂಭಾಗದ ಪ್ರದೇಶಗಳನ್ನು ಕಳೆದುಕೊಳ್ಳದ ಹಾಗೆ ನೋಡ್ಕೊಳ್ತಾರೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಗೇರುಸೊಪ್ಪ ಅರಸರಿಗೂ ಇವರಿಗೂ ಆ ಮಟ್ಟದ ಯುದ್ಧಗಳು ಏನೂ ನಡೆದಿಲ್ಲ. ಆದರೆ ದೇವರಸ ಗುರುರಾಜ ಒಡೆಯ ಅಂತ ಬರ್ತಾರೆ 1540ರಲ್ಲಿ. ಆತ ಮಾತ್ರ ಗೇರುಸೊಪ್ಪೆಯೊಂದಿಗೆ ಮತ್ತೆ ಪುನಃ ವೈರತ್ವಕ್ಕೆ ಇಳಿದ. ಅದರ ಪರಿಣಾಮವಾಗಿ ಏನಾಗತ್ತೆ ಅಂತಂದರೆ, ಗೇರುಸೊಪ್ಪದಲ್ಲಿರ್ತಕ್ಕಂತಹ ಸಂಗೀರಾಯ ಅಲ್ಲೂ ಒಬ್ಬ ಬರ್ತಾರೆ, ದಾಯಾದಿಗಳೇ. ಈಗ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳು. ಆ ಗೇರುಸೊಪ್ಪದಲ್ಲಿರ್ತಕ್ಕಂತಹ ಸಂಗೀರಾಯನ ಮೇಲೆ ಈ ಗುರುರಾಜ ಒಡೆಯ ಯುದ್ಧಕ್ಕೆ ಹೋಗ್ತಾನೆ. ಗುರುರಾಜ ಒಡೆಯ ಯುದ್ಧಕ್ಕೆ ಹೋದವಾಗ ಇಲ್ಲಿರ್ತಕ್ಕಂಥ ಈಶ್ವರ ನಾಯಕ ಮತ್ತು ಇನ್ನೊಬ್ಬರು 1-2 ಜನ ಸೈನಿಕರು ಬರ್ತಾರೆ. ಆ ಸಂದರ್ಭದಲ್ಲಿ ಗುರುರಾಜ ಒಡೆಯ ಸಂಪೂರ್ಣವಾಗಿ ನಾಶ ಆಗುವಂಥ ಹಂತ ಬರುತ್ತೆ. ಯುದ್ಧದಲ್ಲಿ ಸೋಲಾಗಿ ಸಾವಿನ ಹಂತಕ್ಕೆ ಬರ್ತಾನೆ. ಆ ಸಾವನ್ನು ತಪ್ಪಿಸಿದಿರ್ತಕ್ಕಂಥವ್ರು ಅವನ ಇಬ್ಬರು ಸೇನಾನಿಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೆಲ್ಲ ವೀರಗಲ್ಲುಗಳಿದ್ದಾವೆ. ಹಾಗಾಗಿ ಈ ಗುರುರಾಜ ಒಡೆಯರ ಕಾಲದಲ್ಲಿ ಮತ್ತೆ ಸಂಘರ್ಷ ನಿಲ್ಲತ್ತೆ. ಆ ನಂತರ ಏನಾಗತ್ತೆ, ಈಗ ಮೊದಲನೇ ಇಂದಗರಸ 2ನೇ ಇಂದಗರಸ ಅವ್ರದ್ದೆಲ್ಲ ತಕ್ಕ ಮಟ್ಟಿಗಿನ ಸಾಧನೆ ಇದೆ. ಆನಂತರ ಬಂದಿರತಕ್ಕಂಥವ್ರು ನಾವು ಗುರುತಿಸುವಂತಹ ಪ್ರಮುಖವಾಗಿರ್ತಕ್ಕಂತಹ ವ್ಯಕ್ತಿ ಅಂತಂದರೆ ಮಹಾರಾಣಿ ಮಹಾಮಂಡಲೇಶ್ವರಿ ಪದುಮಲಾದೇವಿ. ಪದ್ಮಲಾದೇವಿ ಬರೋದಕ್ಕಿಂತ ಮುಂಚೆ ಎಷ್ಟು ಜನ ರಾಜರು ಆಡಳಿತ ಮಾಡಿರ್ತಾರೆ? ಗೇರುಸೊಪ್ಪದಲ್ಲಿ ನಾವು ಗುರುತಿಸುವಂತೆ ಹೈವರಸ, ಇಬ್ಬರು ಸಂಗೀರಾಯ, 5, 1, 6, 8, 8 ಜನ ಬರ್ತಾರೆ. 7 ಜನ ಬರ್ತಾರೆ. 8ನೇಯವರು ಪದುಮಲಾದೇವಿ. ಪದ್ಮಲಾದೇವಿ ಬಂದಾಗ 2 ಸಂಸ್ಥಾನಗಳಿರುತ್ತೆ, ಅಂದರೆ ಗೇರುಸೊಪ್ಪ ಮತ್ತು ಹಾಡುವಳ್ಳಿ. ಇದಲ್ಲದೆ ಇನ್ನೊಂದು ಬೀಳಗಿ ಸಂಸ್ಥಾನ ಅಂತಿದೆ. ಅದನ್ನು ನಾವು ಶ್ವೇತಪುರ ಅಂತಂದು ಹೇಳಿ ಕರಿತೇವೆ. ಅಲ್ಲೂ ಇವರ ದಾಯಾದಿಗಳೇ. ಅಲ್ಲಿ ರಂಗರಾಜ, ಅಲ್ಲೂ ಸಹ ಮಂಗರಸ ಬರ್ತಾನೆ, ರಂಗರಾಜ ಬರ್ತಾನೆ. ಅವರು ಸಹ ವರಸೆಯಲ್ಲಿ ಅವರು ಮುಂದೆ ಏನು ಪದುಮಲಾದೇವಿ ಮತ್ತು ರಾಣಿ ಚೆನ್ನಭೈರಾದೇವಿಗೆ ಸೋದರ ಮಾವಂದಿರಾಗಿರ್ತಾರೆ ಅವರು. ಹಾಗಾಗಿ ಅವರು ಸಹ ಇವರದ್ದೇ ಕುಟುಂಬದವರು. 3 ಕವಲುಗಳೇ ಇದ್ವು. ಇವಾಗ ಬೀಳಗಿಯಲ್ಲಿ ಬರುವಂತ ಪ್ರಮುಖ ಅರಸರು ಯಾರ್ಯಾರು? ಅಲ್ಲಿ ರಂಗರಾಯ, ಪಾರಿಶ್ವ ಒಡೆಯ ಹೀಗೆಲ್ಲ ಬರ್ತಾರೆ. ಆದರೆ ಅವರು ಒಂದು ಯುದ್ಧದಲ್ಲಿ ಭಾಗಿಯಾಗ್ತಾರೆ. ಚೆನ್ನಭೈರಾದೇವಿ ಕಾಲದಲ್ಲಿ ಈ ಗೇರುಸೊಪ್ಪ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಬೇಕು ಅಂತಂದು ಹೇಳಿ ರಂಗರಾಜ ಒಡೆಯ ಅಥವಾ ರಂಗರಾಯ ಏನು ಮಾಡ್ತಾನೆ, ಈ ಹಳದಿಪುರವನ್ನು ಮುತ್ತುತ್ತಾನೆ ಗೇರುಸೊಪ್ಪೆಯಲ್ಲಿ. ಆ ಹಳದಿಪುರವನ್ನು ಮುತ್ತಿದವಾಗ ರಾಣಿ ತನ್ನ ಏನು ಸಂಪೂರ್ಣ ಬಲದೊಂದಿಗೆ ಆ ಹಳದಿಪುರದಲ್ಲಿ ಇರತಕ್ಕಂತಹ ರಂಗರಾಯನನ್ನು ಹೊಡೆದು ಓಡಿಸ್ತಾಳೆ, ಸಾಯಿಸೋದಿಲ್ಲ. ಆತನನ್ನು ಹೊಡೆದು ಓಡಿಸ್ತಾಳೆ. ಅವನನ್ನು ಪುನಃ ಬೀಳಿಗೆಗೆ ಬಿಟ್ಟು ಅಲ್ಲಿಂದ ವಾಪಸ್ ಬರ್ತಾಳೆ. ಮತ್ತು ನೀವೊಂದು ಆವಾಗ ಕಳೆದ ಎಪಿಸೋಡಲ್ಲಿ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದಂಥ ವಿಷಯಗಳನ್ನ ಪ್ರಸ್ತಾಪ ಮಾಡಿದರೆ, ಸ್ವಂತ ಮಾವನೇ ಚೆನ್ನಭೈರಾದೇವಿ ವಿರುದ್ಧ ಇದು ಮಾಡ್ತಾರೆ, ದಂಡೆತ್ತಾರೆ ಅಂತ. ಅವರು ಬೀಳಗಿ ಅರಸರಾಗಿ, ಅವರು ಬೀಳಗಿ ಅರಸರು. ಅದಲ್ಲದೆ ಇನ್ನು ಸ್ವಂತ ಮಾವ ಬರ್ತಾನೆ, ಕೃಷ್ಣದೇವರಸ ಮತ್ತು ದೇವರಾಯ ಒಡೆಯ. ಇವರೀರ್ವರು ಚೆನ್ನಭೈರಾದೇವಿಯ ಸೋದರ ಮಾವಂದಿರು. ಆದರೆ ಹೇಗೆ ಅಂತಂದರೆ, ಪದುಮಲಾದೇವಿ ಮತ್ತು ವೀರ ಒಡೆಯ
ಅವರಿಬ್ಬರಿಗೆ ಮಕ್ಕಳು ಈ ಭೈರಾದೇವಿ ಮತ್ತು ದೇವರಸ ಒಡೆಯ ಹಾಗೂ ಕೃಷ್ಣದೇವರಸ ಒಡೆಯ, ಇವರು 3 ಜನ ಬರ್ತಾರೆ. ಅದರಲ್ಲಿ ದೊಡ್ಡವರು ಭೈರಾದೇವಿಗೆ 2 ಮಕ್ಕಳಾಗ್ತಾರೆ. ಒಬ್ಬಳು ಚೆನ್ನಾದೇವಿ, ಇನ್ನೊಬ್ಬಳು ಚೆನ್ನಭೈರಾದೇವಿ. ಹಾಗಾಗಿ ಚೆನ್ನಾದೇವಿ ತೀರಿ ಹೋದಾಗ 1548ರಲ್ಲಿ ಚೆನ್ನಭೈರಾದೇವಿ ಚಿಕ್ಕವಳಿರ್ತಾಳೆ. ಆ ಸಂದರ್ಭದಲ್ಲಿ ಈ ಸಾಮ್ರಾಜ್ಯದ ಅಧಿಕಾರವನ್ನು ಕೃಷ್ಣದೇವರಸ ಸೋದರ ಮಾವನಾಗಿರ್ತಕ್ಕಂತಹ ಕೃಷ್ಣದೇವರಸ ಒಡೆಯ ಮಹಾಮಂಡಲೇಶ್ವರ ಅಂತಲೂ ಸಹ ಕರೀತಾರೆ. ಮಹಾಮಂಡಲೇಶ್ವರ ಕೃಷ್ಣದೇವರಸ ಒಡೆಯ ಅಧಿಕಾರವನ್ನು ಚಲಾಯಿಸ್ತಾನೆ ಅನಿವಾರ್ಯವಾಗಿ. ಆತನಿಂದ ಈ ಅಧಿಕಾರವನ್ನು ರಾಣಿ ಚೆನ್ನಭೈರಾದೇವಿ ಮತ್ತೆ ಪುನಃ ಪಡೆದುಕೊಳ್ತಾಳೆ. ಆನಂತರ ಸುದೀರ್ಘವಾಗಿ 54 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾಳೆ. ನೀವು ನಿನ್ನೆ ಒಂದು ಕತೆ ಹೇಳಿದ್ರಲ್ಲ ಮಂಗಳೇಶ್ವರ ಅಂತ. ಹಾಂ ಅದು ನೋಡ್ರಿ, ಮಂಗಳೇಶ ಅಥವಾ ಸಾಳುವ ಮಂಗೀರಾಯ ಅನ್ನುವಂತಹ ಒಂದು ಹೆಸರು ಬರುತ್ತೆ. ಅವರು 1374ರಲ್ಲಿ ಬರ್ತಾನಾತ. 1361ರಿಂದ 77ರವರೆಗೆ ಆಳ್ವಿಕೆ ಮಾಡ್ತಾನೆ. ಆತನ ನಂತರ ಹೈವರಸ ಬರ್ತಾನೆ. ಈ ಸಾಳುವ ಮಂಗೀರಾಯನ ಇತಿಹಾಸವನ್ನು ನಾವು ಇನ್ನೂ ದೂರದಲ್ಲಿ ನೋಡ್ಬೋದು. ಈಗ ವಿಜಯನಗರದ ದೊರೆಯಾಗಿರ್ತಕ್ಕಂಥ ಬುಕ್ಕರಾಯನ ಮಗ ಕಂಪಣ ಬರ್ತಾನೆ. ಆತನ ಹೆಂಡತಿ ಮಧುರಾ ವಿಜಯಂ ಎನ್ನುವಂತಹ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆ ಮಧುರಾ ವಿಜಯಂ ಗ್ರಂಥದಲ್ಲಿ ಸಾಳುವ ಮಂಗೀರಾಯ ಅಲ್ಲಿ ಸಹಾಯಕ್ಕೆ ಬರ್ತಾನೆ. ದಕ್ಷಿಣದ ಮಧುರೆಯನ್ನು ಗೆಲ್ಲುವುದಕ್ಕೆ ಈತನ ಕೊಡುಗೆ ಅಪಾರವಾಗಿದೆ ಎನ್ನುವಂಥದ್ದನ್ನು ಆ ಮಧುರಾ ವಿಜಯಂನಲ್ಲಿ ಪ್ರಸ್ತಾಪ ಆಗತ್ತೆ. ಇದನ್ನು ಪಿ ಗುರುರಾಜ ಭಟ್ ಅವರು ಅಧ್ಯಯನ ಮಾಡ್ತಾರೆ. ಇದರ ಪ್ರಕಾರ ಇನ್ನೂ ಅದರ ಅಧ್ಯಯನ ಅಗತ್ಯತೆ ಇದೆ. ಹಾಗಾಗಿ ಅಲ್ಲಿ ಏನಾಗತ್ತೆ ಅಂತಂದರೆ, ಇವರು ಸಹಾಯ ಮಾಡಿರ್ತಕ್ಕಂತಹ ಸಾಳುವ ಮಂಗೀರಾಯನಿಗೆ ಅಥವಾ ಮಂಗರಾಯ ಅಂತ ಕರಿತಾ ಇದ್ರು, ಅವನಿಗೇನಾದರೂ ನಾವು ಕೊಡಬೇಕಲ್ವಾ? ಆಗ ಈಗಿನ ಗುಂಡ್ಲುಪೇಟೆ ಸಮೀಪ ಕುಡಗನಾದ ಮಡೆಹಳ್ಳಿ ಅನ್ನುವಂಥದ್ದು ಒಂದು ಹಳ್ಳಿಯನ್ನು ಪುನರ್ನಾಮಕರಣ ಮಾಡಿ ರಾಮನಾಥಪುರ ಅನ್ನುವಂಥದ್ದನ್ನಾಗಿ ಹೆಸರಿಸಿ ಆ ಹಳ್ಳಿಯನ್ನು ಈ ಸಾಳುವ ಮಂಗೀರಾಯನ ಹೆಸರಿಗೆ ದತ್ತಿಯನ್ನು ಬಿಡಲಾಗತ್ತೆ ಅನ್ನುವಂಥದ್ದನ್ನು ಈ ಪಿ ಗುರುರಾಜ ಭಟ್ಟರು ಇತಿಹಾಸಕಾರರು ಗುರುತಿಸ್ತಾರೆ. ಹಾಗಾಗಿ ಸಾಳುವ ಮಂಗೀರಾಯ ಅನ್ನುವಂಥವನು ಈ ವಿಜಯನಗರ ಅರಸರೊಂದಿಗೆ ಅನೋನ್ಯವಾಗಿದ್ದ ಅನ್ನುವಂಥದ್ದಕ್ಕೊಂದು ಉದಾಹರಣೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಮೂಲತಃ ನಮ್ಗೊಂದು ಕನ್ಫ್ಯೂಷನ್ ಆಗುತ್ತೆ. ನೀವು ಕತೆಗಳನ್ನ ಹೇಳ್ಬೇಕಾದ್ರೆ ಮತ್ತೆ ಇತಿಹಾಸದಲ್ಲಿ ಪ್ರಸ್ತಾಪ ಮಾಡಬೇಕಾಗಿದ್ರೆ, ಮೂಲತಃ ಚೆನ್ನಭೈರಾದೇವಿ ಹುಟ್ಟಿದ ಇದೇ ಪ್ಲೇಸ್ ಹಾಡುವಳ್ಳಿಯೇ. ಅವರ ತಾಯಿ ಎಲ್ಲ ಆಳ್ವಿಕೆ ಮಾಡಿದ್ದು ಅಜ್ಜಿ ಪ್ರಾರಂಭದಲ್ಲಿ ಪದುಮಲಾದೇವಿ ಹೊನ್ನಾವರದಲ್ಲಿ ಆಳ್ವಿಕೆ ಮಾಡ್ತಾಳೆ. ಅಲ್ಲೊಂದು ಬಸದಿಯನ್ನು ಸಹ ಕಟ್ಟುತ್ತಾರೆ ಅವರು, ರಾಣಿ ಪದುಮಲಾದೇವಿ. ಆನಂತರ ಪುನಃ ಇಲ್ಲಿಗೆ ಬರ್ತಾಳೆ. ಅವ್ರು ಬಂದವಾಗ ಒಂದು ಘಟನೆ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ, ಹಾಡುವಳ್ಳಿ ಅನ್ನುವಂಥದ್ದು ಅಳಿಯ ಕಟ್ಟು. ಸಂಗೀರಾಯ ಹೈವರಸನ ಅಳಿಯ, ಸಂಗರಾಯ ಮಗ. ಸಂಗರಾಯ ಅಲ್ಲೇ ಉಳ್ದ, ಸಂಗೀರಾಯ ಇಲ್ಲಿಗೆ ಬಂದ. ಅಳಿಯ ಕಟ್ಟು ಅಲ್ಲಿಂದ ಅಲ್ಲಿಗೆ ಬೆಸಗೊಳ್ತಾ ಬಂತು. ಇದರಿಂದ ಕರಾವಳಿಯ ಮುಂಭಾಗ ಏನಿದೆಯಲ್ವ, ಏನು ಮಂಗಳೂರೆಲ್ಲ ನೋಡ್ತೀವಲ್ವ, ಅಲ್ಲೆಲ್ಲ ಅಳಿಯ ಕಟ್ಟನ್ನು ನಾವು ಈಗಲೂ ನೋಡಬಹುದು. ಆ ಅಳಿಯ ಕಟ್ಟನ್ನು ಈ ಸಂಗೀತಪುರದಲ್ಲಿ ಸದಾ ಯಾವಾಗಲೂ ಮುಂದುವರಿಸ್ಕೊಂಡು ಬಂದಿರತಕ್ಕಂತಹ ಪರಂಪರೆ ಎಲ್ಲಿಂದ ಮತ್ತೆ ಪುನಃ ಶುರು ಆಗತ್ತೆ ಅಂದರೆ, ಈ ಪದುಮಲಾದೇವಿಯ ಕಾಲದಿಂದ. ಪ್ರಾರಂಭದಲ್ಲಿ ಹೊನ್ನಾವರ ಅಥವಾ ಸುವರ್ಣಪುರಿ ಅಲ್ಲಿ ರಾಣಿಯಾಗಿ ಆಳ್ವಿಕೆ ಮಾಡ್ತಾ ಇರ್ತಾಳೆ. ಆ ನಂತರ ಏನಾಗ್ತಾರೆ, ಅಲ್ಲಿಂದ ಮತ್ತೆ ಪುನಃ ಹಾಡುವಳ್ಳಿಗೆ ಬಂದು ರಾಣಿಯಾಗಿ ಆಳ್ವಿಕೆಯನ್ನು ಮಾಡ್ತಾಳೆ. ಇವಾಗ ಪದ್ಮಲಾದೇವಿ ಅಧಿಕಾರ ಸ್ವೀಕರಿಸಿದ್ದು ಹೇಗೆ? ಮಗಳಾಗಿರ್ತಾಳೆ, ಯಾರನ್ನ ಮದುವೆ ಆಗ್ತಾರೆ? ಪದುಮಲಾದೇವಿಯ ವೀರರಸ ಒಡೆಯ ಅಂತ ಬರ್ತಾನೆ, ಆತನ ಹೆಂಡತಿ ಪದುಮಲಾದೇವಿ. ಅದು 2ನೇ ಇಂದಗರಸನ ನಂತರ ಈ ಪದುಮಲಾದೇವಿ ಆಳ್ವಿಕೆಗೆ ಬರ್ತಾಳೆ. 2ನೇ ಇಂದಗರಸನ ನಂತರ ಇವರು ಆಳ್ವಿಕೆಗೆ ಬಂದವಾಗ ವಿಜಯನಗರದ ಅರಸನಾಗಿ ಕೃಷ್ಣದೇವರಾಯ
ಪಟ್ಟದಲ್ಲಿ ಇರ್ತಾರೆ. ಹಾಗಾಗಿ ಕೃಷ್ಣದೇವರಾಯ ಒಂದು ಶಾಸನವನ್ನು ಬರೆಸಿದ್ದಾರೆ, ಅದು ಭಟ್ಕಳದಲ್ಲಿದೆ. ಅದು ಅಲ್ಲಿ ಏನು ಬರೆಸಿದ್ದಾರೆ ಅಂತಂದರೆ, ಮಹಾಸಾಮ್ರಾಟ ಕೃಷ್ಣದೇವರಾಯ ಒಡೆಯ ಅನ್ನುವಂಥದ್ದು ಮೇಲ್ಭಾಗದಲ್ಲಿ ಅದರ ಕೊನೆ 2ನೇ ಸಾಲಿನಲ್ಲಿ ಮಹಾಮಂಡಲೇಶ್ವರಿ ಮಹಾರಾಣಿ ಪದುಮಲಾದೇವಿ ಅಮ್ಮನವರು ಅಂತ ಬರೆಸಿದ್ದಾರೆ. ಅಲ್ಲಿ ನೋಡ್ರಿ, ಅದು ಗೌರವ ಸೂಚಕವಾಗಿ ತುಂಬ ಮಹತ್ವವನ್ನು ಪಡೆದಿರ್ತಕ್ಕಂತಹ ಶಾಸನ. ಹೀಗೆ ಪದುಮಲಾದೇವಿ ಅಧಿಕಾರವನ್ನು ಅಳಿಯ ಕಟ್ಟಿನ ಆಧಾರದ ಮೇಲೆ ಪಡಿತಾರೆ. ಅಂದರೆ ಅವರಿಗೆ ಅಷ್ಟು ಸಾಮರ್ಥ್ಯ ಇರುತ್ತೆ. ಅಂದರೆ ನಾವು ಇತಿಹಾಸನ ನೋಡಿದಾಗ ಇವಾಗ ರಾಣಿ ಚೆನ್ನಮ್ಮ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಅವ್ರು ಅನಿವಾರ್ಯವಾಗಿ ರಾಜ್ಯಭಾರ ಮಾಡ್ತಾರೆ. ಇಲ್ಲಿ ಆ ರೀತಿಯಾದ ಸನ್ನಿವೇಶಗಳು ಬರುತ್ತಾ? ಇಲ್ಲ, ಆ ಥರ ಅನಿವಾರ್ಯತೆ ಬರಲಿಲ್ಲ. ಪದುಮಲಾದೇವಿಗೆ ಅದು ಅಧಿಕಾರ ಪ್ರಾಪ್ತಿಯಾಗಿದ್ದು ಅಧಿಕಾರಯುತವಾಗಿ. ಯಾವಾಗ ಪದುಮಲಾದೇವಿ ಇಲ್ಲಿಯ ರಾಣಿ ಆಗ್ತಾಳೋ ಆ ಪರಂಪರೆ ಮುಂದುವರಿತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ರಾಣಿಯರ ಉಲ್ಲೇಖ ಎಲ್ಲೂ ಬರಲ್ಲ, ತುಂಬ ಕಡಿಮೆ. ಇಲ್ಲೆಲ್ಲೂ ಬರಲ್ಲ. ಬರ್ತಾರೆ, ನಾಗಲಾದೇವಿ ಅಂತ ಬರ್ತಾರೆ. ಈಗ ಗೇರುಸೊಪ್ಪದಲ್ಲಿ ನಾಗಲಾದೇವಿ ಅಂತ ಬರ್ತಾರೆ. 1ನೇ ಭೈರವ ದೇವನ ಹೆಂಡತಿಯವರು. ಅವರು ಚಂಪು ಕಾವ್ಯಗಳನ್ನು ರಚಿಸಿದ್ದಾರೆ. ಈಗಲೂ ಆ ಚಂಪು ಕಾವ್ಯಗಳನ್ನು ನಾವು ಓದುತ್ತೀವಲ್ವಾ, ಅವರೇ ಬರೆದಿರ್ತಕ್ಕಂತಹ ಕಾವ್ಯಗಳು. ಅವರು ಒಂದು ಮಂಟಪವನ್ನು ಮಾಡ್ತಾರೆ ಮೂಡುಬಿದಿರೆಯಲ್ಲಿ. ತ್ರಿಭುವನ ತಿಲಕ ಚೂಡಾಮಣಿ ಅನ್ನುವಂಥ ಬಸದಿ ಇದೆಯಲ್ಲ, 1000 ಕಂಬದ ಬಸದಿಯಲ್ಲಿ ಈಗಲೂ ನಾಗಲಾದೇವಿ ಮಂಟಪ ಅಂತಿದೆ. ಅವರು ತುಂಬ ಊರುಗಳಿಗೆ ದಾನದತ್ತಿಗಳನ್ನು ಕೊಡ್ತಾರೆ. ಇವನ್ನು ಮೂಡುಬಿದಿರೆ ಇರಬಹುದು, ಕಾರ್ಕಳ ಇರಬಹುದು, ಧರ್ಮಸ್ಥಳ ಇರಬಹುದು, ಬೆಳಗೊಳ ಇರಬಹುದು, ಆನಂತರ ಚಂದ್ರಗುತ್ತಿಗೂ ಸಹ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಆನಂತರ ಇಲ್ಲಿ ಉಪ್ಪುಂದದ ದುರ್ಗಾ ಪರಮೇಶ್ವರಿಗೆ ಎಲ್ಲ ಕಡೆಗೂ ಅವರು ದಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ದಾನಕ್ಕೂ ಸಹ ಇವರು ಶ್ರೇಷ್ಠರು. ರಾಣಿಯರು ಅದಕ್ಕೂ ಮೊದಲೇ ಬಂದರು, ಪಟ್ಟದ ರಾಣಿಯರಾಗಿರಲಿಲ್ಲ. ಪಟ್ಟದ ರಾಣಿಯಾಗಿ ಬಂದಿದ್ದು ಪದುಮಲಾದೇವಿನೇ ಮೊದಲನೇ ರಾಣಿ ಚೆನ್ನಬೈರಾದೇವಿ ಸ್ವಂತ ಅಜ್ಜಿ ಕಥೆನ ಕೇಳೋಣ. ಅಜ್ಜಿ ಇತಿಹಾಸನ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ. ಫಸ್ಟ್ ತೀರ್ಥಂಕರರ ದರ್ಶನ ಮಾಡೋಣ ಬನ್ನಿ. ಯಾವ್ದು ಇದು ಚವ್ವೀಶ ತೀರ್ಥಂಕರರ ಬಸದಿ ಅಥವಾ ಚತುರ್ವಿಂಶತಿ ತೀರ್ಥಂಕರರ ಬಸದಿ ಅಂತ. ಇಲ್ಲಿ 24 ತೀರ್ಥಂಕರರು ಬರ್ತಾರೆ. ಒಂದೇ ಪೀಠದ ಮೇಲೆ ನಾವು ನೋಡಲಿಕ್ಕೆ ಸಾಧ್ಯ. ಈ ರೀತಿಯಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಕೆಲವು ಕಡೆ ಸಿಗತ್ತೆ. ಒಂದು ಉದಾಹರಣೆ ಕೊಡಬಹುದು ಅಂತಂದರೆ ಶ್ರವಣಬೆಳಗೊಳದಲ್ಲಿದೆ, ಆಮೇಲೆ ವೇಣೂರಿನಲ್ಲೂ ಸಹ ಇದೆ. ನಮ್ಮಲ್ಲಿ ಒಂದು ಮೊದಲಿಂದಲೂ ಒಂದು ಗಾದೆ ಮಾತಿತ್ತು, ಈಗಲೂ ಸಹ ಹಿರಿಯರು ಕೇಳಿದ್ರೆ ಹೇಳ್ತಾರೆ, ನಮಗೆ ಈಗ ಕೋಟಿ ಪುಣ್ಯವನ್ನು ಹೇಗೆ ಪ್ರಾಪ್ತಿ ಮಾಡಬೇಕು, ಪುಣ್ಯವನ್ನು ಹೇಗೆ ಸಂಪಾದನೆ ಮಾಡಬೇಕು, ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು. ಆದರೆ ನಮ್ಮಲ್ಲಿ ಒಂದು ಮಾತಿದೆ, ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗಡೆ, ಒಂದು ದಿನದಲ್ಲಿ ಸೂರ್ಯಾಸ್ತದ ಒಳಗಡೆ, ಅದು ಬರಿಗಾಲಿನಿಂದ ಹೇಳ್ತಾರೆ, ಆವಾಗೆಲ್ಲ ಬರಿಗಾಲೆ ಸಹಜವಾಗಿತ್ತು. ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗಡೆ ಹಿರಿಯಂಗಡಿಯ ಮಾನಸ್ತಂಭ, ಹಿರೇಬಸದಿ ಅಥವಾ ಗೇರುಸೊಪ್ಪದ ಚತುರ್ಮುಖ ಬಸದಿ, ಹಾಡುವಳ್ಳಿ ಹರಿಪೀಠ, ಇದನ್ನು ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗಡೆ ನೋಡಿ ಬಂದರು ಅಂತಾದರೆ ಕೋಟಿ ಪುಣ್ಯ ಒಂದು ದಿನದಲ್ಲಿ ಪ್ರಾಪ್ತಿಯಾಗತ್ತೆ ಅಂತ. ಇದು ಈಗಲೂ ಸಹ ಈಗ ನೋಡ್ಬಿಡ್ತೀವಿ. ಈಗ ನಾವು ವೆಹಿಕಲ್ಸ್ ಈಗ ಹೆಲಿಕಾಪ್ಟರಲ್ಲೇ ಹೋಗ್ಬಿಡ್ತೀವಿ, ನಾವು 1 ಗಂಟೆ ಒಳಗಡೆನೂ ಸಹ ನೋಡ್ಬೋದು. ಆದರೆ ಆಗಿನ ಕಾಲದಲ್ಲಿ ನಾವು ಊಹೆ ಮಾಡ್ಕೊಳ್ಬೇಕು, ಕುದುರೆ ಮೇಲೆ ಹೋಗಬೇಕು, ಇಲ್ಲ ನಡ್ಕೊಂಡು ಹೋಗಬೇಕು. ಬನ್ನಿ, ಒಂದೇ ಪೀಠದ ಮೇಲೆ ತೀರ್ಥಂಕರ 24 ತೀರ್ಥಂಕರರು. ಈ ಅದನ್ನು ನಾವು ಶ್ರುತಸ್ಕಂದ ಅಂತ ಹೇಳಿ ಕರಿತೇವೆ. ಶ್ರುತದೇವಿ ಅಥವಾ ಶಾರದೆಯನ್ನು ಆರಾಧನೆ ಮಾಡಬೇಕಾದ್ರೆ ಆ ಪೀಠವನ್ನು ಇಟ್ಟು ಆರಾಧಿಸ್ತೇವೆ. ಅದು ನಮ್ಮಲ್ಲಿ ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು. ಅದರ ಪ್ರತೀಕವಾಗಿ ಸರಸ್ವತಿ ದೇವಿ ಇದ್ದಾರೆ. ಸರಸ್ವತಿ ದೇವಿ 24 ತೀರ್ಥಂಕರರನ್ನು ಅವರ ಪಾದ ಮೂಲದಲ್ಲಿರ್ತಕ್ಕಂತಹ ಚಿಹ್ನೆಯನ್ನು ಆಧರಿಸಿ ನಾವು ಹೇಳುವಂಥದ್ದು. ಮತ್ತು ಕೆಲವು ತೀರ್ಥಂಕರರನ್ನು ನೋಡಿದ ತಕ್ಷಣ ಗುರುತು ಹಿಡಿತೇವೆ ನಾವು. ಇಲ್ಲಿ ನೀವು ನೋಡಿರ್ತೀರಿ, ಇಲ್ಲಿ ಪ್ರಮುಖವಾಗಿ 2 ತೀರ್ಥಂಕರರನ್ನು ನಾವು ನೋಡಿದ ತಕ್ಷಣ ಗುರುತು ಹಿಡಿಬಹುದು. ಯಾರು ಅನ್ನುವಂಥದ್ದು ನೀವು ನೋಡಬಹುದಾ? ಅಲ್ಲಂದಿ ಹೌದು 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 ನೋಡ್ರಿ, ಇಲ್ಲಿ ಸರ್ಪ ಇರತಕ್ಕಂತಹದ್ದು 2ರಿಗೆ. ಒಂದು ಸುಪಾರ್ಶ್ವನಾಥ ತೀರ್ಥಂಕರರಿಗೆ, ಇನ್ನೊಂದು ಪಾರ್ಶ್ವನಾಥ ತೀರ್ಥಂಕರರಿಗೆ. ಸುಪಾರ್ಶ್ವನಾಥ ತೀರ್ಥಂಕರರಿಗೆ 5 ಅಥವಾ 3 ಹೆಡೆ ಇರುತ್ತೆ. ಪಾರ್ಶ್ವನಾಥ ತೀರ್ಥಂಕರರಿಗೆ 7 ಅಥವಾ 9 ಹೆಡೆ ಇರುತ್ತೆ. ಸಾಮಾನ್ಯವು 9 ಹೆಡೆ ಇರುತ್ತೆ. ಹಾಗಾಗಿ ಅವರನ್ನು ನಾವು ಮೊದಲ ನೋಟದಲ್ಲಿಯೇ ಅವರು ಇಂಥವರು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಋಷಭನಾಥ ಅಥವಾ ಆದಿನಾಥ ತೀರ್ಥಂಕರರಿಗೆ ಬಹಳ ಕಡೆ ತುಂಬ ಹಳೆಯ ವಿಗ್ರಹಗಳಲ್ಲಿ ಈ ಕೂದಲುಗಳು ಇಳೆ ಬಿದ್ದಿರ್ತವೆ.
ಕೂದಲುಗಳು ಇಳೆ ಬಿದ್ದಿರ್ತವೆ. ಇಲ್ಲಿ ಆ ರೀತಿ ರಚನೆಗಳಿಲ್ಲ, ಬಹಳಷ್ಟು ಕಡೆ ಇದೆ. ಹಾಗಾಗಿ ಅವರನ್ನು ಆ ರೀತಿ ಆಧಾರದ ಮೇಲೂ ಗುರುತಿಸ್ತೇವೆ. ಆದರೆ ಅವೆಲ್ಲದಕ್ಕಿಂತ ಸ್ಪಷ್ಟ ಆಧಾರ ಅಂದರೆ ಚಿಹ್ನೆ. ಈಗ ನೋಡ್ರಿ, 24 ತೀರ್ಥಂಕರರ ಚಿಹ್ನೆಗಳಿದಾವೆ, ಅಲ್ಲೆಲ್ಲೂ ಹೂ ಇಟ್ಟಿದ್ದಾರೆ, ನಿಮಗೆ ಕಾಣೋದಿಲ್ಲ ಅಲ್ಲಿ. ನಾನು ಅದನ್ನು ಗುರು ಹೇಳ್ತಾ ಹೋಗ್ತೇನೆ, ನೀವು ಅಂದಾಜು ಮಾಡ್ತಾ ಹೋಗ್ರಿ. ಋಷಭ, ಅಜಿತ, ಶಂಭವ, ಅಭಿನಂದನ, ಸುಮತಿ, ಪದ್ಮಪ್ರಭ, ಸುಪಾರ್ಶ್ವ, ಚಂದ್ರಪ್ರಭ, ಪುಷ್ಪದಂತ, ಶೀತಲ, ಶ್ರೇಯಾಂಶ, ವಾಸುಪೂಜ್ಯ, ವಿಮಲ, ಅನಂತ, ಧರ್ಮ, ಶಾಂತಿ, ಕುಂಥು, ಅರ, ಮಲ್ಲಿ, ಮುನಿಸೂರ್ವತ, ನಮಿ, ನೇಮಿ, ಪಾರ್ಶ್ವ, ಮಹಾವೀರ. 24 ತೀರ್ಥಂಕರರು ಇಲ್ಲಿ ಬರ್ತಾರೆ. ಇದೆಲ್ಲ ಅವಾಗಿನ ಕಾಲದ್ದೇನಾ? ಇದೆಲ್ಲ ಆಗಿನ ಕಾಲದಲ್ಲೇ. ಶೈನಿಂಗ್ ಹೊಡಿತಾ ಇದೆ. ಹೌದು, ಅದು ದಿನ ಅಭಿಷೇಕ ಮಾಡ್ತಾ ಇರೋದ್ರಿಂದ ಅದು ಆ ಶೈನಿಂಗ್ ಹಾಗೆ ಉಳ್ಕೊಳ್ತಾ ಹೋಗುತ್ತೆ. ಅಭಿಷೇಕ ಮಾಡಿದ್ರೆ ಹಾಳಾಗಲ್ವಾ? ಇಲ್ಲ, ಅಭಿಷೇಕ ಜಲಾಭಿಷೇಕ ಮಾಡಿದ್ರೆ ಹಾಳಾಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಇತರೆ ಏನು ನಾವು ಪದಾರ್ಥಗಳನ್ನು ಅಭಿಷೇಕ ಮಾಡ್ತೀವಿ ಆವಾಗ ಅದು ಶಿಥಿಲ ಆಗ್ತಾ ಹೋಗುತ್ತೆ. ಇವೆಲ್ಲವೂ ಒಂದೇ ಕಡೆ ನೋಡೋದಕ್ಕೆ ಒಂದು ರೀತಿಯಾಗಿ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಹೌದು ಹೌದು. ಇದು ಪದ್ಮಾವತಿ ಅಮ್ಮನವರ ಉತ್ಸವ ಮೂರ್ತಿ ಅಂತಂದು ಹೇಳಿ. ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಜಾತ್ರೆ ಮತ್ತು ವಾರ್ಷಿಕದಲ್ಲಿ ಉತ್ಸವವನ್ನು ಆಚರಣೆ ಮಾಡ್ತೇವೆ. ಆ ಉತ್ಸವ ಮೂರ್ತಿಯಲ್ಲಿ ರಥದೊಂದಿಗೆ ಕೂತಿರ್ತಕ್ಕಂಥವ್ರು ಈ ಉತ್ಸವ ಮೂರ್ತಿನೇ. ಸಾಮಾನ್ಯವಾಗಿ ನಮ್ಮ ಗೇರುಸೊಪ್ಪ ಮತ್ತು ಹಾಡುವಳ್ಳಿಯ ಪರಂಪರೆಯಲ್ಲಿ ಉತ್ಸವ ಮೂರ್ತಿಗಳೆಲ್ಲ ಬಹುತೇಕವಾಗಿ ಪಂಚಲೋಹಗಳು ಅಥವಾ ಕಂಚಿನದ್ದು, ಹಿತ್ತಾಳೆಯದ್ದು ಬರುತ್ತೆ. ಇಲ್ಲಿ ಮಾತ್ರ ವಿಶೇಷವಾಗಿ ಈ ಕಲ್ಲಿನ ವಿಗ್ರಹ ಇದೆ, ಅದೊಂದು ವಿಶೇಷ. ಇವರು ಪದ್ಮಾವತಿ ಅಮ್ಮನವರು ಅಂದರೆ ಪಾರ್ಶ್ವನಾಥರ ಯಕ್ಷಿಣಿ ಅಂತಂದು. ಇದು ಮೂಲ ವಿಗ್ರಹ ಅದು ಭಿನ್ನ ಆಗಿರೋದ್ರಿಂದ, ಹಾಳಾಗಿರೋದ್ರಿಂದ ಇದು ಇತ್ತೀಚೆಗೆ ಮಾಡಿಸಿರ್ತಕ್ಕಂಥ ಇವೆರಡು ವಿಗ್ರಹಗಳು. ಕೆಲವೊಂದು ಅಮೃತಶಿಲೆದು ವಿಗ್ರಹಗಳನ್ನ ನಾವು ನೋಡ್ತೀವಿ. ಹೌದು ಹೌದು ಹೌದು. ಗಂಟೆಗಳನ್ನ ಕಟ್ಬಿಟ್ಟಿದಾರಲ್ಲ ಸರ್? ಹೌದು, ಹರಿಕೆಯನ್ನು ಹೊರ್ತಾರೆ. ಹರಿಕೆಯನ್ನು ಹೊತ್ತಾವಾಗ ಆ ಗಂಟೆಗಳು ಮಾಡ್ತಾರೆ. ಒಂದೊಂದು ಗಂಟೆ ಒಂದೊಂದು ಶಬ್ದ ಬರುತ್ತೆ.